ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಕೊಂಡ್ಕೊಂಡಿರೋಂಥ ಜಾಗನೇ 20 ಗುಂಟೆ ಜಾಗ. ಅದಕ್ಕಿಂತ ಮುಂಚೆ ನೋಡಿ, ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗೈತೆ ಅಂದರೆ ಪ್ರದೇಶ ತುಂಬಾ ನೀಟಾಗಿ ಸಖತ್ತಾಗೈತೆ ನೋಡಿ. ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಈ 20 ಗುಂಟೆ ಪಕ್ಕನೇ ಮನೆಗಳೆಲ್ಲ ಇದೆ ನೋಡಿ. ಎಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿರುವಂಥ ಜಾಗ ಇದು. ಟಾರ್ ರೋಡ್ ಪಾಯಿಂಟು ವೆಸ್ಟ್ ಫೇಸಿಂಗ್ ಬರುತ್ತೆ. ಇವರು ಮನೇನ ನಾರ್ತ್ ಫೇಸಿಂಗ್ ಕಟ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಲೊಕೇಶನ್ ನೋಡಿ. ನೋಡಿ, ಚಿಕ್ಕ ಬ್ರಿಡ್ಜ್ ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ ನೋಡಿ ಪಕ್ಕದಲ್ಲೆಲ್ಲ ಮನೆ ಇದೆ, ವಾಸ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಕಾಲುವೆ ಪಕ್ಕದ ಜಾಗ, ನಿಮಗೆ ನೀರಾವರಿ ಜಾಗ ಕೂಡ ಹೌದು. ಮತ್ತು ನಿಮಗೆ ಇದಕ್ಕೆ ಸಪ್ರೇಟ್ ಮೀಟ್ರ್ ಹಾಕ್ಸ್ಕೊಂಡಿದ್ದಾರೆ. ನೀವು ಆರಾಮಾಗಿ ಈ 20 ಗುಂಟೆಯಲ್ಲಿ ಒಂದು 30 ತೆಂಗಿನ ಮರನೂ ಬರುತ್ತೆ. ಒಂದು ಚಿಕ್ಕ ಮನೆಯೂ ಕಟ್ಕೊಂಡಿದ್ದಾರೆ ನೋಡಿ. ಮೀಟ್ರ್ ಕನೆಕ್ಷನ್ ಎಲ್ಲ ತೊಗೊಂಡಿದ್ದಾರೆ. ಒಂದು ಶೀಟ್ ಅಗಬೇಕು, ಶೀಟಿನ ಮನೆ ಮತ್ತು ಸಂಪೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ನಿಮಗೆ 2 ಸಾಲು ತೆಂಗಿನ ಮರ ಅಂತ ಜಾಗ ಇದೆ 20 ಗುಂಟೆ. ನಿಮ್ಗೆ ಹತ್ತಿರ ಒಂದು 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಈ ಜಾಗದಲ್ಲಿ ಬರುತ್ತೆ. ನಿಮಗೆಲ್ಲ ತೆಂಗಿನ ಮರಗಳು ಕೂಡ ನಿಮಗೆ 3 ವರ್ಷದ ತೆಂಗಿನ ಮರಗಳು, ಇನ್ನು 2 ವರ್ಷ ಹೋದರೆ ನಿಮಗೆಲ್ಲ ಮರಗಳು ಕೂಡ ಫಲ ಕೊಡುತ್ತೆ. ಮತ್ತು ನೋಡಿ, ಪಕ್ಕದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ. ಆರಾಮಾಗಿ ಇಲ್ಲಿ ಮನೆ ಇರೋದ್ರೆ ನೀವು ಒಂದು ಬೋರ್ ಹಾಕೋಬೇಕಷ್ಟೇ. ಜಾಗ ಮತ್ತು ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ಹತ್ತತ್ರ ಇದೊಂದು ಬಂದು ನಿಮಗೆ ಒಂದು 60ರಿಂದ ಒಂದು 70 ಅಡಿ ಅಷ್ಟೇ ಅಗಲ ಬರೋದು. ಫುಲ್ ಉದ್ದ ಇದೆ ಈ ಜಾಗ. ಅದರಲ್ಲೂ ಕೂಡ ಮನೆ ಎಲ್ಲ ಕಟ್ಟಿದ್ದಾರೆ. ಒಂದು ಬೋರ್ ಹಾಕ್ಕೊಂಡ್ರೆ ನೀವು ಒಳ್ಳೆ ಜಾಗ. ಇದು ಪ್ಯೂರ್ ಕೆಂಪು ಮಣ್ಣಿದು ನೋಡಿ. ಪಕ್ಕದಲ್ಲೇನಿದೆ ಸೇಮ್ ಕೆಂಪು ಮಣ್ಣಿದು. ನಿಮಗೆ ಒಳ್ಳೆ ಲೊಕೇಶನು ಮತ್ತು ತುಂಬಾ ಚೆನ್ನಾಗಿದೆ ಜಾಗ ಇದು. ಈ ಜಾಗ ಬಂದು ಮದ್ದೂರಿಗೆ 25 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 90 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇವರಿಬ್ಬರು ಅಣ್ಣ ತಮ್ಮದಿರೋ ಅಕ್ಕಪಕ್ಕದ ಜಾಗದವರು. ಸೇಮ್ ಅವ್ರ ಹಾಕ್ತಾಗೆ ಇವ್ರು ಹಾಕಿರೋದು. ಇವು ಬೆಂಗಳೂರಲ್ಲಿ ಇರೋದ್ರಿಂದ ಇದನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಅದರಿಂದ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಫಲ ಕೊಡ್ತಾಯಿದೆ ನೋಡಿ. ಮರಗಳು ಸೇಮ್ ಇದು ಕೂಡ ಅದೇ ತಳಿ ಮರಗಳಿವು. ಇನ್ನು 2 ವರ್ಷ ನೀವು ಆರೈಕೆ ಮಾಡಿದ್ರೆ ಆರಾಮಾಗಿ ಈ ಥರ ಫಲ ಕೊಡುತ್ತೆ ನಿಮಗೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಮೇಂಟೈನ್ ಮಾಡಲಿಲ್ಲ, ಯಾಕೆಂದರೆ ಅವ್ರು ಇಲ್ಲದೇ ಇರೋದ್ರಿಂದ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ನಿಮಗೆ ಮುಂದಿನ ದಿನದಲ್ಲೂ ಈ ಪೀಸು ಕೊಟ್ಟರು ಕೊಡ್ಬೋದು. ಇದನ್ನು ತೊಗೊಂಡ್ರೆ ನೀವು ಆರಾಮಾಗಿ 1 ಎಕರೆ ಮೇಲಾಗುತ್ತೆ. ನಿಮ್ಗೆ ಹತ್ತಿರ 1.5 ಎಕರೆ ಆಗುತ್ತೆ ನೋಡಿ. ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಕೆಲವರೆಲ್ಲ ಒಂದು ಚಿಕ್ಕದಾಗಿ ಮನೆ ಇರಬೇಕು, ಬಜೆಟ್ ಅಲ್ಲಿರಬೇಕು ಅಂತ ನೋಡ್ತಾ ಇರ್ತಾರಲ್ಲ ಜಾಗ, ಅಂಥವ್ರಿಗೆ ಇದು ಪರ್ ಗುಂಟೆ ಬಂದು 1.5 ಲಕ್ಷ ಹೇಳ್ತಾರೆ. ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಪೇಪರೆಲ್ಲ ಕ್ಲಿಯರ್ ಆಗಿದೆ. ಮತ್ತು ನಿಮಗೆ ವಿದ್ಯುತ್ ಲೈನು, ಮೋಟ್ರ್ ಲೈನು ಮತ್ತು ನಿರಂತರ ಜೊತೆ 2 ಲೈನ್ ಇರೋದ್ರಿಂದ, ಅಕ್ಕಪಕ್ಕ ಮನೆಗಳಿರೋದ್ರಿಂದ ಸೇಫ್ಟಿ ಪರ್ಪಸ್ಗೂ ಏನೂ ತೊಂದರೆ ಇಲ್ಲ. ನೀವು ಆರಾಮಾಗಿ ಇಲ್ಲಿ ಈ ಜಾಗ ತೊಗೊಂಡು ಒಂದು ಬೋರ್ ಹಾಕ್ಕೊಂಡು ಇಲ್ಲಿ ಆರಾಮಾಗಿ ವಾಸನೆ ಮಾಡ್ಬೋದು. ಅಷ್ಟು ಚೆನ್ನಾಗಿರುವಂಥ ಜಾಗ. ಯಾರಿಗಾದರೂ 20 ಗುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಅಕ್ಕಪಕ್ಕ ಎಲ್ಲ ತೋಟಗಳು ಮತ್ತು ಮನೆಗಳೆಲ್ಲ ಇರೋದ್ರಿಂದ ಆರಾಮಾಗಿ ನೀವು ಇಲ್ಲಿ ಬಂದು ಹೋಗ್ಬೋದು. ಮತ್ತು ಇವರು ಕಾಂಪೌಂಡ್ ಹಾಕಿರೋದ್ರಿಂದ ಮತ್ತು ಬ್ರಿಡ್ಜ್ ಇರೋದ್ರಿಂದ ಯಾರೂ ಕೂಡ ಈ ಜಾಗಕ್ಕೆ ಈಸಿಯಾಗಿ ಬರೋಕ್ಕಾಗಲ್ಲ. ಅಕ್ಕಪಕ್ಕದವ್ರು ಬಿಟ್ಟು ಇನ್ಯಾರೂ ಬರೋಕ್ಕಾಗಲ್ಲ. ಯಾಕೆಂದರೆ ಬ್ರಿಡ್ಜ್ ಐತೆ, ಕಾಲುವೆ ಇರೋದ್ರಿಂದ ದಾಟಿ ಬರೋಕ್ಕಾಗಲ್ಲ. ತುಂಬಾ ಸೆಕ್ಯೂರ್ ಆಗಿರುವಂಥ ಜಾಗ ಇದು. ನಿಮ್ಗೆ ಈ ಜಾಗದಲ್ಲಿ ಸಂಪು ಮಾಡ್ಕೊಂಡಿದ್ದಾರೆ. ಮತ್ತು ನಿಮಗೆ ನೀರಿನ ಟ್ಯಾಂಕ್ ಇಟ್ಕೊಂಡಿದ್ದಾರೆ ನೋಡಿ. ಸಂಪಿಂದ ಡ್ರಮ್ಗೆ ಹೊಡ್ಕೋತಾರೆ. ಅಲ್ಲಿಂದ ಮನೆಗೆ ಯೂಸ್ ಮಾಡ್ಕೊಳ್ತಾರೆ. ಮೇಲ್ಗಡೆ ಎಲ್ಲ ಟ್ಯಾಂಕ್ ಎಲ್ಲ ಇಟ್ಕೊಂಡಿದ್ದಾರೆ.